ತಂಡ ಗ್ರಂಥಾಲಯ ಪಿತಾಮಹ ಡಾಕ್ಟರ್ ಎಸ್.ಆರ್. ರಂಗನಾಥ್ ಅವರ ತಂಡ ನಮ್ದು. ನಮ್ಮರ ಚಟುವಟಿಕೆಯಲ್ಲಿ ಇವತ್ತೇನಪ್ಪ ಅಂದ್ರೆ ಮನೆಯೇ ಮೊದಲ ಪಾಠಶಾಲೆ. ಹೊಡಿಯರಿ ಎಲ್ಲರೂ ಜೋರಾದ ಚಪ್ಪಳಿ. ಏನಿಲ್ರಿ ಗುರುಗಳ, ನನಗೆ ಸಾವಿರಾರು ಗುರುಗಳು ಹುಡ್ತಾರ್ರಿ. ಸಾವಿರಾರು ಗುರುಗಳು ಹುಟ್ಟಿದ್ರು ಸಹಿತ ನಮ್ಮ ಅವ್ವಂಗ್ರಿ ನನಗೆ ಗುರು. ಯಾಕಂದ್ರೆ ಯಾವ ಶಾಲೆಗೆ ಹೋದ್ರು ಬಿಟ್ಟರು ನನಗೆ ಎಲ್ಲಾನು ಕಲಿಸ್ತಾಳ್ರಿ ಗುರುಗಳ. ಈ ತಾಯಿ ಪ್ರೀತಿನ ಹೆಂಗ್ ಹೇಳ್ತಾರಂದ್ರೆ ಒಂದು ಹಾಡಿನ ಮುಖಾಂತರ ಹೇಳ್ತಾರೆ. ಒಳ್ಳೆ ತಾಯಿಯೇ ಮೊದಲು ನಮಗೆ ಗುರುವು ಆಗಿದೊರಗಿದರು, ಆಗಿದೊರಗಿದರು, ಆಗಿದೊರಗಿದರು. ಮನೆ ಮೊದಲ ತಾಯಿಯ ಪ್ರೀತಿಗೆ ಮತ್ತೊಂದು ಸರಿ ಸಾಟಿ ಯಾರು ಇಲ್ಲ ಗುರು, ಮತ್ಯಾರು ಇಲ್ಲ ಗುರು, ಮತ್ಯಾರು ಇಲ್ಲ ಗುರು. ಮಗುವಿಗೆ ಅವಶ್ಯಕತೆ ತುಂಬಾನೇ ಮನೆಯಲ್ಲಿ ಒಳ್ಳೆಯ ಕೆಲಸ ಮಾಡಲು, ಜನಸೇವೆ ಮಾಡಲು ನನಗೆ ಈಗ ಶಕ್ತಿಯ ತುಂಬುವಳು, ಶಕ್ತಿಯ ತುಂಬುವಳು, ಶಕ್ತಿಯ ತುಂಬುವಳು. ಹುಟ್ಟಿದಾಗ ಮುಗ್ಧ ಮನಸ್ಸಿನ ಮಗು. ಆಹಾ, ಹುಟ್ಟಿದಾಗ ಮುಗ್ಧ ಮನಸ್ಸಿನ ಮಗು. ಒಂದು ಮಗುವಿಗೆ ತಾಯಿಯೇ ದೇವರು ಎಂದು ನಂಬುತ್ತೇವೆ. ಒಂದು ಮಗುವಿಗೆ ಅದು ತಾಯಿಯೇ ದೇವರೆಂದು ನಂಬುತ್ತದೆ. ಹೌದ್ರಿ. ಗೀಯಗ ಗಾಗಿಯಗ, ಗೀಯಗ ಗಾಗಿಯಗ. 9 ತಿಂಗಳು ಎತ್ತುವತ್ತು ತಾಯಿ ಪ್ರೀತಿಯ ನಮಗೆ ಅವಳು ತೋರಿದ ದೇವಿ ಅಲ್ಲವೋ, ತೋರಿದ ದೇವಿ ಅಲ್ಲವೋ. ತಾಯಿಯ ಮಾತನ್ನು ಚಾಚು ತಪ್ಪದೆ ಕೇಳಿಸಿಕೊಳ್ಳುತ್ತದೆ. ಮಗುವು ತಾಯಿಯ ಮಾತನ್ನು ಚಾಚು ತಪ್ಪದೆ ಕೇಳಿಸುತ್ತದೆ. ನಾವು ಏನು ಮಾಡುತ್ತೀವೋ ಹಾಗೇ ಆ ಮಗು ತರ ಅದನ್ನೇ ಅನುಕರಣೆ ಮಾಡುತ್ತದೆ. ಏನಂತ ನಾವು ಏನು ಹೇಳುವೋ ಅದನ್ನೇ ಮಗು ತಾಯಿಯ ಮಾತನ್ನು ಅನುಕರಣೆ ಮಾಡುತ್ತದೆ. ಗೀಯಗ ಗಾಗಿಯಗ, ಗೀಯಗ ಗಾಗಿಯಗ. ಏನೇನೋ ಎಲ್ಲ ಮರೆತು ಜನರು ಮೂಢನಂಬಿಕೆಗೆ ಹೋಗುವರು, ಮೂಢನಂಬಿಕೆಗೆ ಹೋಗುವರು, ಮೂಢನಂಬಿಕೆಗೆ. ಕಲ್ಲಿಗೆ ಸೀರೆಯ ಉಡಿಸುವಂತ ಈ ಮೂಢ ಜನರು, ಈ ಮೂಢ ಜನರು, ಈ ಮೂಢ ಜನರು. ತಾಯಿಗೆ ಎಂದು ಒಂದು ಸೀರೆ ತಂದು ಕೊಡದವರು, ತಂದು ಕೊಡದವರು. ಮಾನವ ಸಂಘಜೀವಿ. ಏನು? ಮಾನವ ಸಂಘಜೀವಿ. ಹೌದ್ರಿ ಮಾವನ ಹೇಳ್ರಿ. ಮನೆ ಎಂದರೆ ಒಂದು ದೇವಸ್ಥಾನವಿದ್ದಂತೆ. ಏನ್ ಗೊತ್ತಾ? ಮನೆ ಒಂದು ದೇವಸ್ಥಾನವಿದ್ದಂತೆ. ಹೊಡಿ ಚಪ್ಪಾಳೆ. ಗೀಯಗ ಗಾಗಿಯಗ, ಗೀಯಗ ಗಾಗಿಯಗ. ನಮ್ಮ ಮನೆಯಲ್ಲೂ ದಿನವೂ ಮಿನುಗು ಚೈತ್ರವೇ, ತಾಯಿಯ ಪ್ರೀತಿಯ ಎಂದು ನೀವು ಮರೆಯದಿರೋ. ಹುಡುಗಿ ಸಿಕ್ಕಾಳೆ ಅಂತ ತಾಯಿ ಮರೆಯದಿರೋ, ತಾಯಿ ಮರೆಯದಿರೋ. ಹೂವ ಕೊಡುವಂತ ಹುಡುಗರು ನೀವು, ತಾಯಿಗೆ ಹೂವು ಕೊಡಿಸದ ದಡ್ಡ ಮೂಡರು. ಎಲ್ಲ ಪ್ರೀತಿಯ ನೀ ಮರೆತು ಈಗ ಹಾಟು ಹಿಡಿದು ನೀ ಓಡಿ ಹೋಗುವರು. ಏನಿಲ್ರಿ ಗುರುಗಳ, ಇಷ್ಟ ನಮ್ಮ ಪರಿಚಯ ರೀ. ನನಗೆ ಸಾವಿರಾರು ಗುರುಗಳು ಹುಡ್ತಾರ್ರಿ. ಶಾಲೆ ಗುರುಗಳು ಸಿಗ್ತಾರೆ, ಎಲ್ಲ ಕಡೆನೂ ಸಿಗ್ತಾರ್ರಿ. ನಮ್ಮ ಅವ್ವ ನಮಗೆ ಆಸ್ಪತ್ರೆಯಾಗ ICU ದೊಡ್ಡ ಹಾಸ್ಪಿಟ್ಲ್ ಒಳಗೆ ಮಲಗಿ 9 ತಿಂಗಳು ನರಳಾಡ್ದ ನಮ್ಮನ್ನ ಎತ್ತು ಸಾಕ್ಬಿಡ್ತಾಳ್ರಿ ನಮ್ಮವ್ವ. ನಮ್ಮವ್ವ ಶಾಲೆಗೆ ಹೋದ್ರು ಬಿಟ್ರೆ ಸಹಿತ, ನಮ್ಮವ್ವ ಎಲ್ಲ ಕಲಿತರು ಕಲಿದಿದ್ರು ಸಹಿತ ಪ್ರತಿ ದಿವಸ ನಮ್ಗೆ ಏನಾರ ಒಂದು ಕಲಿಸ್ತಾಳ್ರಿ. ಆ ಮಾವನ ಜೊತೆಗೆ ಹೋಗ್ಬೇಡ,
ಈ ತಿಮ್ಮಯ್ಯನ ಜೊತೆಗೆ ಹೋಗ್ಬೇಡ, ಆ ಕಟ್ಟಿ ಮ್ಯಾಗ ಕುಂದ್ರಬೇಡ ಅಂತ ನಮ್ಮ ಅವ್ವ ಒಳ್ಳೊಳ್ಳೆ ಬುದ್ಧಿವಾದ ಹೇಳ್ತಾಳ್ರಿ. ನಮ್ಮ ಅವ್ವ ನನ್ ದೊಡ್ಡ ಗುರು ರೀ. ಎಲ್ಲರೂ ನಿಮ್ಮ ಅವ್ವಗೆ ಹೋಗಿ ಗಟ್ಟೆಗೆ ಹಪ್ಕೊಂಡು ಅಮ್ಮ ನೀನೇ ನನಗೆ ದೇವ್ರು, ನೀ ನನ್ನ ಗುರು ಅಂತ ಹೇಳ್ಬಿಟ್ರೆ ತಾಯಿ ಹುಟ್ಟಿದ್ಕು ನಮಗೆ ಸಾಕಾಗ್ಬಿಡ್ತೀರಿ. ಎಲ್ಲರೂ ಒಂದ್ಸರಿ ಮನೆಗೆ ನಾಳೆ ಮಾಡ್ಬಿಡ್ರಿ. ಸರ್ ಬನ್ನಿ ಸರ್, ಬನ್ನಿ ಸರ್. ಸರ್, ಮಾರ್ಗದರ್ಶಕರು ಏನಿಲ್ರಿ, ನಮಗೆ ಎಲ್ಲ ಹೇಳ್ಕೊಟ್ಟಿದ್ವಿ ನಮ್ಮ ಗುರು.